ಹಲೋ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಲಾಸ್ಟ್ ವಿಡಿಯೋದಲ್ಲಿ KCT ಅಪ್ಲಿಕೇಶನ್ ಫಾರಮ್ಗೆ ನಿಮ್ಮ ಡೌಟ್ಸ್ಗಳಿಗೆ ಸೊಲ್ಯೂಷನ್ಸ್ ಕೊಡೋ ಪ್ರಯತ್ನ ಮಾಡಿದ್ದೋ. ಬಟ್ ಆದರೂ ತುಂಬ ಡೌಟ್ಸ್ಗಳನ್ನ ಮತ್ತೆ ಮತ್ತೆ ಕೇಳ್ತಿದ್ದೀರಾ. ಅದಕ್ಕೆ ದಿಸ್ ಈಸ್ ದ ಪಾರ್ಟ್ 2, ಯುವರ್ ಡೌಟ್ಸ್ ಆ್ಯಂಡ್ ಅವರ್ ಸೊಲ್ಯೂಷನ್ಸ್. ಅಪ್ಲಿಕೇಶನ್ನ ನೀವು ಎಡಿಟ್ ಮಾಡ್ಬೋದು, ಎಷ್ಟು ಟೈಮ್ ಬೇಕಾದರೂ ಎಡಿಟ್ ಮಾಡ್ಬೋದು. ಎಡಿಟ್ ಮಾಡ್ಕೊಳ್ಳಿ. ಎಡಿಟ್ ಮಾಡಾದ್ಮೇಲೆ ಸೇವ್ ಬಟನ್ನ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಪ್ರಿಂಟ್ಔಟ್ ತೊಗೊಳ್ಳಿ. ಬೈ ಚಾನ್ಸ್ ಇನ್ನೂ ಏನಾದರೂ ಎರರ್ ಇದ್ದರೆ ಶಟ್ ಡೌನ್ ಮಾಡಿ ಮತ್ತೆ ಒಂದು 2 hours ಬಿಟ್ಟು ಲಾಗಿನ್ ಆಗಿ ಆದರೆ ಎಡಿಟ್ ಮಾಡೋಂಗಿದ್ರೆ ಮಾಡ್ಕೋಬೋದು. ನೆಕ್ಸ್ಟ್ ಟೇಕ್ ದ ಫೈನಲ್ ಅಪ್ಲಿಕೇಶನ್ ಫಾರಮ್. ಈಗ ಸದ್ಯಕ್ಕೆ ಸೆಕೆಂಡ್ PUC ಲ್ಯಾಬ್ ಎಕ್ಸಾಮ್ಸ್ ಇರೋದಕ್ಕೋಸ್ಕರ ಎಡಿಟ್ ಮಾಡೋ ಅವಕಾಶನ ನಿಮಗೆ ಕೊಟ್ಟಿದ್ದಾರೆ, ಅಂದರೆ ವಿದ್ಯಾರ್ಥಿಗಳಿಗೆ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನೀವು ಎಷ್ಟು ಟೈಮ್ ಬೇಕಾದರೂ ಎಡಿಟ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಫಾರಮಲ್ಲಿ ಡೀಟೇಲ್ಸು ಕಂಪ್ಲೀಟ್ ಫೆಚ್ ಆಗ್ತಿಲ್ಲ ಅಂದರೆ ಮ್ಯಾನ್ಯಲಿ ನೀವೇ ಎಡಿಟ್ ಮಾಡಿ ಡ್ರಾಫ್ಟ್ ಕಾಪಿ ತೊಗೊಂಡು ಚೆಕ್ ಮಾಡಿಕೊಂಡು ಫೈನಲ್ ಪ್ರಿಂಟ್ಔಟ್ನ ತೊಗೊಂಬಿಡಿ. ಆದರೂ ಕೆಲವು ವಿದ್ಯಾರ್ಥಿಗಳು ಭಾಳಷ್ಟು ಡೌಟ್ಗಳನ್ನ ಕೇಳ್ತಾ ಇದ್ದಾರೆ. ಅದರಲ್ಲಿ ಕೆಲವು ಡೌಟ್ಸ್ಗಳನ್ನ ನಾವು ಪಿಕ್ ಮಾಡಿ ಇದಕ್ಕೆ ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀವಿ. ಆಲ್ಮೋಸ್ಟ್ ಕೆಲವೆಲ್ಲ ಸೇಮ್ ಟೈಪ್ ಇದ್ದಾವೆ. ಹಾಗಾಗಿ ಕೆಲವು ಡಿಫ್ರೆಂಟ್ ಇರೋ ಡೌಟ್ಸ್ಗಳಿಗೆ ಮಾತ್ರ ನಾವೀಗ ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀವಿ. ಎಸ್, ವಿ ಶಾಲ್ ಸ್ಟಾರ್ಟ್ ಎ ಡೌಟ್ ಸೆಷನ್. ಫಸ್ಟ್ ಡೌಟ್, ಸರ್ ಕೋರ್ಸ್ ಎಡಿಟ್ ಮಾಡಿದ ಮೇಲೆ ಫೈನಲ್ ಪ್ರಿಂಟ್ಔಟ್ ಬರ್ತಿಲ್ಲ ಸರ್, ಏನು ಮಾಡಲಿ ಸರ್ ಪ್ಲೀಸ್ ಹೇಳಿ. ಈಗ ಎಡಿಟ್ ಎಲ್ಲ ಆಗಿದೆ ಅಲ್ವಾ, ಸೇವ್ನ ಕ್ಲಿಕ್ ಮಾಡಿರಿ. ಸಪೋಸ್ ಫೈನಲ್ ಕಾಪಿ ಬರ್ತಾ ಇಲ್ಲ ಅಂದರೆ ಲಾಗೌಟ್ ಆಗಿ ಆಮೇಲೆ ಒಂದು 2 hours ಬಿಟ್ಟು ಲಾಗಿನ್ ಆಗಿ ಫೈನಲ್ ಕಾಪಿನ ತೊಗೊಳ್ಳಿ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ತೊಗೊಳೋದಕ್ಕಿಂತ ಮುಂಚೆ ಚೆಕ್ ಮಾಡ್ಕೊಳ್ಳಿ ಎಡಿಟ್ ಮಾಡಿರೋದು ಸೇವ್ ಆಗಿದೆಯಾ ನೋಡಿ. ಸಪೋಸ್ ಸೇವ್ ಆಗಿಲ್ಲ ಅಂದರೆ ಮತ್ತೆ ಎಡಿಟ್ ಮಾಡಿ ನೆಕ್ಸ್ಟು ಫೈನಲ್ ಪ್ರಿಂಟ್ಔಟ್ನ ತೊಗೊಳ್ಳಿ, ನೋ ಪ್ರಾಬ್ಲಮ್, ಬರುತ್ತೆ. ಸರ್, ಮೈ ಸನ್ ಸ್ಟಡಿಡ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಇನ್ ಕರ್ನಾಟಕ ಆ್ಯಂಡ್ 11th and 12th ಸ್ಟಡಿಡ್ ಇನ್ ತೆಲಂಗಾಣ. ಸೊ ವೇರ್ ವಿ ಆರ್ ಸಪೋಸ್ ಟು ಗೋ ಫಾರ್ ವೆರಿಫಿಕೇಶನ್ ಸರ್. ನಿಮ್ಮ ಡೀಟೇಲ್ಸು ಎಷ್ಟು ವರ್ಷಕ್ಕೆ ಫೆಚ್ ಆಗ್ತಿದೆ ಅದು ನಿಮಗಿಲ್ಲಿ ಬೇಕಿಲ್ಲಿ, ಅದರಲ್ಲಿ ಕರೆಕ್ಟಾಗಿ ನೀವು ಕ್ಲಾರಿಫೈ ಮಾಡಿಲ್ಲ. ಸಪೋಸ್ 1 to 10th ಫೆಚ್ ಆಗ್ತಾ ಇದ್ದರೆ, ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಫೆಚ್ ಆಗಿದ್ದರೆ 11th and 12th ಸಪೋಸ್ ಫೆಚ್ ಆಗಿಲ್ಲ ಅಂದರೆ ನೀವೇ ಎಡಿಟ್ ಮಾಡಿ, ಅವಕಾಶ ಇದೆ, ಎಡಿಟ್ ಮಾಡಿ. ಕ್ಲೈಮ್ ಮಾಡಿದ್ದೀರಾ, ಅದು ನಾಟ್ ವೆರಿಫೈಡ್ ಅಂತ ಬಂದರೆ ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ. ನೆಕ್ಸ್ಟ್ ಡೌಟ್, ಸರ್ ಐ ಸ್ಟಡಿಡ್ 1 to 10th ಸ್ಟ್ಯಾಂಡರ್ಡ್ ಇನ್ ಮಹಾರಾಷ್ಟ್ರ ಕನ್ನಡ ಮೀಡಿಯಂ. ಇನ್ ಕ್ಲೈಮ್ ಸರ್ಟಿಫಿಕೇಟ್ ಇಟ್ ಇಸ್ ನಾಟ್ ಶೋಯಿಂಗ್ ಸರ್, ವಾಟ್ ಕ್ಯಾನ್ ಐ ಡೂ? ನೀವು ಯಾವುದನ್ನು ಕ್ಲೈಮ್ ಮಾಡಿದಂತ ಗೊತ್ತಾಗ್ತಿಲ್ಲ. ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ಮಹಾರಾಷ್ಟ್ರ ಓದಿದ್ದೀರಾ. ಸೊ ಹಾಗಾಗಿ ನೀವು ಯಾವ ಕ್ಲಾಸಲ್ಲಿ ಅಪ್ಲೈ ಮಾಡ್ತಿದ್ದೀರಾ ಅದನ್ನು ಫಸ್ಟು ತಿಳಿಸ್ಬೇಕಾಗುತ್ತೆ. ನೆಕ್ಸ್ಟ್ ಡೌಟ್, ಸರ್ ವೆನ್ ಐ ಪುಟ್ SC ಸರ್ಟಿಫಿಕೇಟ್ RD ನಂಬರ್ ಮೆಸೇಜ್ ಶೋನ್ ಆ್ಯಸ್ ಅಂಡರ್ ಎರರ್. ಮತ್ತೆ ಒಂದ್ಸಲ ನೀವು ಲಾಗೌಟ್ ಆಗಿ ಆಮೇಲೆ ಮತ್ತೆ ಲಾಗಿನ್ ಆಗಿ ನೀವು ಎಡಿಟ್ ಮಾಡಿ, ನೋ ಪ್ರಾಬ್ಲಮ್. ಡಾಕ್ಯುಮೆಂಟ್ ವೆರಿಫೈ ಎಲ್ಲಿ ಮಾಡಬೇಕು ಸರ್? ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಎಲ್ಲೂ ಮಾಡೋ ನೆಸೆಸಿಟಿ ಇಲ್ಲ. ಅಪ್ಲಿಕೇಶನ್ನ ಎಡಿಟ್ ಮಾಡಿ, ಎಡಿಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ನಿಮ್ಮ ಡೀಟೇಲ್ಸ್ನ ಫೆಚ್ ಮಾಡಿಕೊಡುತ್ತೆ ಸಾಫ್ಟ್ವೇರು. ಸಪೋಸ್ ಒಂದು ವೇಳೆ ನಾಟ್ ವೆರಿಫೈಡ್ ಅಂತ ಬಂದರೆ ಸೆಕೆಂಡ್ PUC ಇಲ್ಲಿ ಸ್ಟಡಿ ಮಾಡಿದಿರೋ ಆ ಕಾಲೇಜಿಗೆ ಹೋಗಿ ನೀವು ಅಲ್ಲಿ ವೆರಿಫೈ ಮಾಡಿಸ್ಬೋದು. ನಾಟ್ ವೆರಿಫೈಡ್ ಅಂತ ಬಂದರೆ ನೀವು ವೆರಿಫಿಕೇಷನ್ ಹೋಗಬೇಕು. ಬಟ್ ಅದಿನ್ನೂ ಟೈಮ್ ಇದೆ, ವೆಯ್ಟ್ ಮಾಡಿ. ಎಡಿಟ್ ಮಾಡೋಂಗಿದೆ ಎಡಿಟ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಫಾರಮನ್ನು. ನೆಕ್ಸ್ಟ್ ಡೌಟ್, ಸರ್ ಮೈ ಇನ್ಕಮ್ ಸರ್ಟಿಫಿಕೇಟ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಈಸ್ ಆನ್ ರಿನ್ಯೂವಲ್. ಕ್ಯಾನ್ ಐ ಅಪ್ಲೈ ವಿತೌಟ್ ದಟ್? ಆ್ಯಂಡ್ ಆಫ್ಟರ್ ದಟ್ ಕ್ಯಾನ್ ಐ ಫೆಚ್, ಕ್ಯಾನ್ ಐ ಅಟ್ಯಾಚ್ ಇಟ್ ಬಿಕಾಸ್ ಐ ವಿಲ್ ರಿಸೀವ್ ಮೈ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆನ್ February 23rd. ವಾಟ್ ಟು ಡೂ? February 18th ಲಾಸ್ಟ್ ಡೇಟ್ ಇದೆ. ತಾಲೂಕು ಆಫೀಸಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. February 18th ಒಳಗಡೆ ಇನ್ಕಮ್ ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಮಾಡಿಸ್ಕೊಂಡು RD ನಂಬರ್ನ ಎಂಟ್ರಿ ಮಾಡಬೇಕು. ಆಮೇಲೆ ಎಂಟ್ರಿ ಮಾಡೋದಕ್ಕಾಗಲ್ಲ. ಏನಾದರೂ ಡೇಟ್ ಎಕ್ಸ್ಟೆಂಡ್ ಆದರೆ ಪರವಾಗಿಲ್ಲ, ಡೇಟ್ ಎಕ್ಸ್ಟೆಂಡ್ ಆಗದಲ್ಲೇ ಇದ್ದರೆ February 18th ಒಳಗಡೆ ಸರ್ಟಿಫಿಕೇಟ್ನ ಮಾಡಿಸ್ಕೊಂಡು ನೀವು ಅಪ್ಲೈ ಮಾಡಿ. ಇನ್ನೂ ತುಂಬ ಡೌಟ್ಸ್ಗಳನ್ನ ಕೇಳಿದರೆ ಡಿಫ್ರೆಂಟ್ ಡೌಟ್ಸ್ಗಳಿಗೆ ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀವಿ. ಮೇ ಬಿ ವಿಡಿಯೋ ನಿಮಗೆ ಭಾಳ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.